ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಅಮಾವಾಸ್ಯೆ ಯಾವಾಗ, ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಮತ್ತು ಈ ಪಿತೃಪಕ್ಷ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಇದೆ ಎಂದು ಹೇಳುತ್ತಿದ್ದಾರೆ. ಅದು ನಮ್ಮ ಭಾರತದಲ್ಲಿ ಗೋಚರವಾಗುತ್ತಾ ಇಲ್ಲವೋ ಅನ್ನೋದು ಎಲ್ಲ ಸುದ್ದಿ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಇನ್ಯಾಕೆ ತಡ ಮಾಡೋದು, ವೆಲ್ಕಮ್ ಟು ಅವರ್ ಚಾನಲ್. ಮೊದಲಿಗೆ ನಾನಿಲ್ಲಿ ಪಿತೃಪಕ್ಷ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಮತ್ತು ಹಿರಿಯರ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ಮೊದಲಿಗೆ ತಿಳಿಸಿಕೊಡ್ತೇನೆ. ನಂತರ ಆಮೇಲೆ ಗ್ರಹಣದ ಸುದ್ದಿ ಮಾಹಿತಿಯನ್ನು ತಿಳಿಯೋಣ. 2025 ಸೆಪ್ಟೆಂಬರ್ 21ನೇ ತಾರೀಕು ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಬಿದ್ದಿದೆ, ಭಾನುವಾರ ಆಗಿರುತ್ತದೆ. ಇನ್ನು ಈ ಪಿತೃಪಕ್ಷದ ಆರಂಭದ ಡೇಟ್ ನೋಡುವುದಾದರೆ 12:16 ಬೆಳಗಿನ ಜಾವ ಆರಂಭವಾಗಿ ಮತ್ತು 1:23 ಮಧ್ಯರಾತ್ರಿಗೆ ಇದು ಪರಿಪೂರ್ಣಗೊಳ್ಳುತ್ತದೆ. ಇನ್ನು 21ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಮಹಾಲಯ ಅಮಾವಾಸ್ಯೆ ಅವತ್ತಿನ ದಿನ ಮಾಡುವುದರಿಂದ ಒಂದೊಳ್ಳೆ ಸಿದ್ಧಿಯನ್ನು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳಬಹುದು. ಒಂದೊಳ್ಳೆ ಶಕ್ತಿಯುತ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಹಿರಿಯರ ಶ್ರಾದ್ದ ಕಾರ್ಯವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಒಂದು ಕಡೆಯಾದರೆ, ಇನ್ನು ಮನೆಗಳಿಗೆ ಮತ್ತು ನಮಗೆ ಯಾವುದಾದರೂ ಕಣ್ಣಿನ ದೃಷ್ಟಿದೋಷ ಆಗಿದ್ದರೂ ಸಹ ಒಂದೊಳ್ಳೆ ಪರಿಹಾರವನ್ನು ಈ ಅಮಾವಾಸ್ಯೆ ದಿನ ಪಡೆದುಕೊಳ್ಳಬಹುದು ಅಂತ ಹೇಳ್ಕೊಳ್ಬೋದು. ಇದಿಷ್ಟು ಪಿತೃಪಕ್ಷ ಅಮಾವಾಸ್ಯೆಯ ವಿವರಣೆ ಆಗಿದ್ದರೆ, ಇನ್ನು ಸೂರ್ಯಗ್ರಹಣದ ಬಗ್ಗೆ ತಿಳಿಯೋಣ ಬನ್ನಿ. 2025ರ ಎರಡನೇ ಸೂರ್ಯಗ್ರಹಣ ಸೆಪ್ಟೆಂಬರ್ 21ರಂದು ಮಹಾಲಯ ಅಮಾವಾಸ್ಯೆಯಂದು ಸಂಭವಿಸಲಿದೆ. ಇದು ಸೂರ್ಯಗ್ರಹಣ ಭಾರತದಲ್ಲಿ ಅಷ್ಟೊಂದು ಸಾಮಾನ್ಯವಾಗಿ ಗೋಚರವಾಗುತ್ತಿಲ್ಲ. ಇನ್ನು ಈ ಸೂರ್ಯಗ್ರಹಣ ಸೆಪ್ಟೆಂಬರ್ 21ನೇ ತಾರೀಕು ಮಧ್ಯರಾತ್ರಿ 11 ಗಂಟೆಯಿಂದ ಶುರುವಾಗುತ್ತದೆ. ಸೂರ್ಯಗ್ರಹಣದ ಅಂತ್ಯದ ಸಮಯ 3:24 ಆಗಿರುತ್ತದೆ. ಆ ಸಮಯ ನಮಗೆ ಮಧ್ಯರಾತ್ರಿ ಆಗಿರುವುದರಿಂದ ಇದು ಭಾರತದಲ್ಲಿ ಈ ಸೂರ್ಯಗ್ರಹಣ ಚಾಲ್ತಿಯಲ್ಲಿ ಇಲ್ಲ ಅಂತಲೇ ಹೇಳಬಹುದು. ಈ ಸೂರ್ಯಗ್ರಹಣವು ಭಾರತದ ಮೇಲೆ ಗೋಚರಿಸುತ್ತಿಲ್ಲ. ಹಾಗೆಯೇ ಯಾರೂ ಸಹ ಈ ಗ್ರಹಣದ ಸೂತಕವನ್ನು ಆಚರಿಸುವುದಿಲ್ಲ ಎಂದು ಸಹ ಹೇಳಬಹುದು. ಮತ್ತು ಇದರಿಂದ ಹಲವಾರು ಜ್ಯೋತಿಷ್ಯ ಮತ್ತು ರಾಶಿ ಭವಿಷ್ಯಗಳ ಮೇಲೆ ಈ ಪರಿಣಾಮ ಬೀರಬಹುದು ಅಷ್ಟೇ. ಆದಷ್ಟು ಕನ್ಯಾ ರಾಶಿಯವರು ಜಾಗರೂಕರಾಗಿರಿ ಅಂತ ಹೇಳಬಹುದು ಅಷ್ಟೇ. ಇನ್ನು ಯಾರಿಗೂ ಇದರಿಂದ ಲಾಭ ಆಗಲಿ ನಷ್ಟ ಆಗಲಿ ಏನೂ ಆಗುವುದಿಲ್ಲ. ಇನ್ನು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗದೇ ಇರುವುದರಿಂದ ನೀವು ಆರಾಮಾಗಿ ಪಿತೃಪಕ್ಷ ಅಮಾವಾಸ್ಯೆಯನ್ನು ಆರಾಮಾಗಿ ಮಾಡಿಕೊಳ್ಳಬಹುದು. ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಇನ್ನು ಈ ಪಿತೃಪಕ್ಷಕ್ಕೆ ಮಾಡಿದ ನೈವೇದ್ಯ ತಿಂಡಿ ತಿನಿಸುಗಳನ್ನು ಆವತ್ತಿನ ದಿನದಂದೇ ಖಾಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರವಾಗದಿದ್ದರೂ ಸಹ ನಮ್ಮ ಹಿರಿಯರು ಎಂದಿನಂತೆ ಗರಿಕೆ ಮತ್ತು ದ್ರಾವ್ಯಗಳನ್ನು ನೀರಿನಲ್ಲಿ ಹಾಕಿ ಮಡಿ ಮೈಲಿಗೆಗಳಿಂದ ಎಲ್ಲವೂ ಸ್ವಚ್ಛಗೊಳಿಸಿ ಈ ಗ್ರಹಣದ ಸೂತಕವನ್ನು ಕಳೆಯುತ್ತಾರೆ ಅಂತಲೇ ಹೇಳಬಹುದು. ಇನ್ನು ಪಿತೃಪಕ್ಷ ಮಾಡಿದ ಎಡೆಯನ್ನು ಮನೆಯ ಮಂದಿ ಎಲ್ಲ ತಿಂದು ಸೇವಿಸಬಹುದು, ತೊಂದರೆ ಇಲ್ಲ. ಮತ್ತು ಕಾಗೆಗೂ ಸಹ ಅರ್ಪಣೆ ಒಂದು ಎಡೆ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳಬಹುದು. ಇನ್ನು ಆವತ್ತಿನ ದಿನ ಸೂರ್ಯಗ್ರಹಣ ಆಗಿರುವುದರಿಂದ ಇದು ನಮ್ಮ ಭಾರತದಲ್ಲಿ ಗೋಚರ ಆಗುವುದಿಲ್ಲ ಎನ್ನುವುದು ಹೊರತುಪಡಿಸಿದರೆ ದೇಶದಾದ್ಯಂತ ಗೋಚರವಾಗುತ್ತದೆ ಸೂರ್ಯಗ್ರಹಣ ಅಂತಲೇ ಹೇಳಬಹುದು. ಕೆಲವು ರಾಶಿಗಳ ಮೇಲೆ ಈ ಸೂರ್ಯಗ್ರಹಣವು ಪರಿಣಾಮ ಬೀಳುತ್ತದೆ ಎಂದು ಸಹ ಹೇಳಬಹುದು. ಶ್ರಾದ್ದ ಕಾರ್ಯ ಮಾಡಿದ ನಂತರ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸಿತು ಎಂದು ಅರ್ಥವಾಗುತ್ತದೆ. ಕೆಲವರು ಕಳಸ ಇಟ್ಟು ಪೂಜೆ ಮಾಡಿದರೆ, ಇನ್ನು ಕೆಲವರು ಅವರ ಫೋಟೋ ಇಟ್ಟು ಪೂಜೆ ಮಾಡುತ್ತಾರೆ. ಇನ್ನು ಕಳಸಕ್ಕೆ ಹೊಸ ಬಟ್ಟೆಯನ್ನು ಇಟ್ಟು ಮತ್ತು ಅವರ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಎಲ್ಲ ಸಹ ಮಾಡಿ
ಫೋಟೋ ಮುಂದೆ ಇಲ್ಲ ಕಳಸದ ಮುಂದೆ ಇಟ್ಟು ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಬಾಯ್ ಬಾಯ್.